ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಸತ್ಯವರ ದುಗ್ಧಾಬ್ಧೇರುತ್ಥಿತಾ ಜಗತೀತಲೆ ಸುಧಾ ಶ್ರೀ ಸತ್ಯ ಧರ್ಮಾಖ್ಯ ಪಾವಯೇತ್ ಸ್ಮರತಃ ಸತಃ. ಎಲ್ಲ ಮಿತ್ರರಿಗೂ ಶುಭ ಮಧ್ಯಾಹ್ನ. ಪ್ರತಿ ರವಿವಾರ ನಾವು ಒಂದು ಪ್ರಶ್ನೆಗೆ ಉತ್ತರವನ್ನ ಹುಡುಕುವುದನ್ನು ನೀವೆಲ್ಲರೂ ಮೊದಲಿಗೆ ಕೇಳಿದ್ದೀರಿ. ಎಲ್ಲರಿಗೂ ಬರುವಂತಹ ಈ ಒಂದು ಸಹಜವಾದ ಪ್ರಶ್ನೆಗೆ ಇವತ್ತು ಉತ್ತರವನ್ನು ಕೊಡುವ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಬಹಳ ಪ್ರಸಿದ್ಧವಾದಂತಹ ಒಂದು ಶಬ್ದ, ಆದರೆ ಅದರ ಡೆಫಿನಿಷನ್ ಎಲ್ರಿಗೂ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಅದನ್ನ ನಮ್ಮ ಶಾಸ್ತ್ರಗಳು ಹೇಗೆ ಅದನ್ನ ಪರಿಭಾಷೆ ನೀಡ್ತವೆ ಅನ್ನೋದನ್ನ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಈ ಶಬ್ದ ಎಲ್ಲರಿಗೂ ಗೊತ್ತು, ಎಲ್ಲರಲ್ಲೂ ಇದೆ ಈ ಭಾವನೆ. ಆದರೆ ಅದು ಏನು ಅಂತ ಪರಿಪೂರ್ಣವಾಗಿ ಅದರ ತಿರುಳನ್ನು ತಿಳಿಯಲಿಕ್ಕಾಗಿಲ್ಲ. ಯಾವುದದು ಶಬ್ದ ಅಂತ ಕೇಳಿದರೆ ಭಕ್ತಿ. ಭಕ್ತಿ ಪರಮಾತ್ಮನಲ್ಲಿ ನಾವು ಮಾಡಬೇಕಾದದ್ದು ಅಂತ ಎಲ್ಲರಿಗೂ ಗೊತ್ತಿದೆ. ತಂದೆ ತಾಯಿಗಳಲ್ಲಿ ಭಕ್ತಿ ಇರಬೇಕು, ಗುರುಗಳಲ್ಲಿ ಭಕ್ತಿ ಇರಬೇಕು, ಹಿರಿಯರಲ್ಲಿ ಭಕ್ತಿ ಇರಬೇಕು, ದೇವರಲ್ಲಿ ಭಕ್ತಿ ಇರಬೇಕು. ಭಕ್ತಿ ಅಂತ ನಾವು ಎಲ್ಲ ಶಬ್ದವನ್ನು ಬಹಳ ಸಲ ಆಡ್ತೇವೆ. ಡಿವೋಷನ್ ಅಂತೇವೆ, ಅದಕ್ಕೆ ಬೇರೆ ಬೇರೆ ಟ್ರಾನ್ಸ್ಲೇಷನ್ಗಳನ್ನು ಯೂಸ್ ಮಾಡ್ತೇವೆ. ಆದರೆ ಅದರ ವ್ಯಾಖ್ಯಾನ ಏನು, ಅದರ ಡೆಫಿನಿಷನ್ ಏನು, ಭಕ್ತಿ ಎಂದರೇನು, ಇದನ್ನ ಸರಿಯಾಗಿ ನಮ್ಮ ಶಾಸ್ತ್ರಗಳು ತಿಳಿಸಿಕೊಟ್ಟ ರೀತಿಯಲ್ಲಿ ತಿಳಿದುಕೊಳ್ಳುವುದು ಬಹಳ ಮಹತ್ವದ್ದಿದೆ. ಆ ಒಂದು ಪರಿಭಾಷೆಯನ್ನು ನಾವು ನೋಡುವ ಪ್ರಯತ್ನವನ್ನು ಮಾಡೋಣ. 14ನೇ ಶತಮಾನದ ಪ್ರಸಿದ್ಧ ದಾರ್ಶನಿಕರು, ಕರ್ನಾಟಕದ ಭೂಮಿಯಲ್ಲಿಯೇ ಹುಟ್ಟಿದಂತಹ ಶ್ರೇಷ್ಠ ಸಿದ್ಧಾಂತಕಾರರು ಶ್ರೀ ಮಧ್ವಾಚಾರ್ಯರು. ಅವರು ತಮ್ಮ ಒಂದು ಗ್ರಂಥದಲ್ಲಿ ಭಕ್ತಿಯ ಡೆಫಿನಿಷನ್ ಅನ್ನು ಬಹಳ ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ. ಇದು ಅನೇಕ ಬೇರೆ ಬೇರೆ ಗ್ರಂಥಗಳಲ್ಲಿಯೂ ಬರ್ತದೆ. ಇಲ್ಲಿಯ ಆ ವಾಕ್ಯವನ್ನ, ಆ ಶ್ಲೋಕವನ್ನು ತೆಗೆದುಕೊಂಡು ನಾನು ಇದರ ಅರ್ಥವನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಇಂತಹ ಭಕ್ತಿ ನಮ್ಮಲ್ಲಿ ನಿಜವಾಗಿ ಇದೆಯಾ ಅನ್ನುವುದನ್ನು ನಾವು ವಿಚಾರ ಮಾಡಿ ನೋಡೋಣ, ಅಥವಾ ನಮ್ಮ ಭಕ್ತಿಯನ್ನ ಈ ಲೆವೆಲ್ಲಿಗೆ ಅಪ್ಗ್ರೇಡ್ ಮಾಡಿಕೊಳ್ಳುವ ಪ್ರಯತ್ನವನ್ನ ಮಾಡೋಣ. ಆ ಭಕ್ತಿಯ ಸುಂದರವಾದ ಪರಿಭಾಷೆಯನ್ನ ಕೇಳಿ. ಮಾಹಾತ್ಮ್ಯಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತ ತಯಾ ಮುಕ್ತಿರ್ನ ಚಾನ್ಯಥಾ. ಏನಿದು ಭಕ್ತಿಯ ಪರಿಭಾಷೆ? ಮಾಹಾತ್ಮ್ಯಜ್ಞಾನ ಪೂರ್ವಸ್ತು. ಬಹಳ ಜನ ಒಂದು ಕಲ್ಪನೆಯಲ್ಲಿದ್ದಾರೆ. ಏನು ಅಂದ್ರೆ, ದೇವರ ಮುಂದೆ ಅಥವಾ ಯಾವುದೋ ನಾವು ಯಾರನ್ನ ನಮ್ಮ ಗುರುಗಳು ಅಂತ ನಂಬಿದ್ದೇವೆ ಅವರ ಮುಂದೆ ಹೋಗಿ ಏನೋ ನಮ್ಮ ಗಲ್ಲಗಳನ್ನು ಬಡಿದುಕೊಂಡು ಒಳಗಿನ ಭಾವನೆಯನ್ನ ಒಂದು ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡಿ ನಾವು ನಮ್ಮ ಶ್ರದ್ಧೆಯನ್ನು ತೋರಿಸೋದು ಇಷ್ಟೇ ಭಕ್ತಿ ಅಂತ ಬಹಳ ಜನರಿಗೆ ಒಂದು ಕಲ್ಪನೆ ಇದೆ. ಭಾವನೆ ಬೇರೆ, ಭಕ್ತಿ ಬೇರೆ. ಅದನ್ನ ಬಹಳ ಸುಂದರವಾಗಿ ತಿಳಿಸಿಕೊಡ್ತಾರೆ. ನಾವು ಯಾರಲ್ಲಿ ಭಕ್ತಿಯನ್ನ ಮಾಡ್ತಾ ಇದ್ದೇವಲ್ಲ, ಆ ವ್ಯಕ್ತಿಯ ಮಹತ್ವ, ಮಾಹಾತ್ಮ್ಯ ಏನು ಅನ್ನುವುದನ್ನ ಮೊದಲಿಗೆ ಪರಿಪೂರ್ಣವಾಗಿ ತಿಳಿದುಕೊಂಡಾಗ ಅವನಲ್ಲಿ ನಾವು ಭಕ್ತಿಯನ್ನ ಮಾಡಲಿಕ್ಕೆ ಸಾಧ್ಯ. ಸೊ ಭಕ್ತಿಗೆ ಬೇಕಾದ ಮೊದಲ ಇಂಗ್ರೀಡಿಯೆಂಟ್ ಅದು ಜ್ಞಾನ. ಜ್ಞಾನವೇ ಇಲ್ದೇನೆ ನಾವೇನ್ ಮಾಡ್ತಾ ಇದ್ದೀವಿ, ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದು ಏನೂ ಗೊತ್ತಿಲ್ಲದೇನೆ ಸುಮ್ಮನೆ ಭಾವನೆ ಒಳಗಿರೋದೇನಿದೆಯಲ್ಲ, ಇದು ಭಾವನೆ, ಇದು ಅಂಧಶ್ರದ್ಧೆ, ಇದು ಭಕ್ತಿ ಅನಿಸಿಕೊಳ್ಳೋದಿಲ್ಲ. ಶಾಸ್ತ್ರಗಳು ಯಾವುದಕ್ಕಾಗಿ ಏನನ್ನ ಮಾಡಲಿಕ್ಕೆ ಹೇಳ್ತವೆ, ಯಾರನ್ನ ಪೂಜಿಸ್ಲಿಕ್ಕೆ ಹೇಳ್ತಾ ಇವೆ, ಆ ದೇವರ ಮಹಾತ್ಮೆ ಏನು ಪರಿಪೂರ್ಣವಾಗಿ ತಿಳಿಯಲಿಕ್ಕಾಗ್ಲಿಕ್ಕಿಲ್ಲ. ದೇವರ ಮಹಾತ್ಮೆ ಪೂರ್ಣವಾಗಿ ತಿಳಿದ್ರೆ ನಾವು ಸರ್ವಜ್ಞರಾಗಿ ಬಿಡ್ತೇವೆ, ನನಗದು ಗೊತ್ತಿದೆ. ಪರಿಪೂರ್ಣ ತಿಳಿಯೋದು ಅಂತ ಹೇಳ್ತಾ ಇಲ್ಲ ನಾನು, ಆ ಅಭಿಪ್ರಾಯದಲ್ಲಿ ಅಲ್ಲ. ಆದರೆ ನಮ್ಮ ಯೋಗ್ಯತೆಗೆ ಎಷ್ಟು ಜ್ಞಾನ ಮಾಡಿಕೊಳ್ಳಲಿಕ್ಕೆ ಸಾಧ್ಯವೋ ಅಷ್ಟನ್ನಾದರೂ ಜ್ಞಾನವನ್ನ ಮಾಡಿಕೊಂಡಾಗ ಆ ಜ್ಞಾನದಿಂದ ಬರುವ ಭಾವನೆ ಭಕ್ತಿ ಅಂತ ಕರೆಸಿಕೊಳ್ತದೆ. ಜ್ಞಾನ ಯಾಕೆ ಬೇಕ್ರಿ? ನಾವು ದೇವರ ಮುಂದೆ ನಮ್ಮ ಭಾವನೆಯನ್ನ ಹೇಳ್ತೀವಲ್ಲ, ಜ್ಞಾನ ಯಾಕೆ ಬೇಕು? ನಾವು ದೇವರು ಅಂತ ನಂಬಿದ್ದೇವೆ, ನಮ್ಮ ನಂಬಿಕೆ ಸಾಕು. ಅವನು ಹೇಗೆ, ಅವನೇನು, ಈ ಎಲ್ಲ ಶಾಸ್ತ್ರಗಳು, ಈ ಎಲ್ಲ ಜ್ಞಾನ ಯಾಕೆ ಬೇಕು ಅಂತಂದ್ರೆ ಬಹಳ ಸೂಕ್ಷ್ಮವಾಗಿ ತಿಳಿಸಿಕೊಡ್ತಾರೆ. ನಮ್ಮಲ್ಲಿ ಭಕ್ತಿ ಅಂದ್ರೆ ಅದೊಂದು ಪ್ರೀತಿ, ಅದು ಹೆಚ್ಚಾಗಬೇಕು ಅಂತಂದ್ರೆ ಅವನು, ಆ ವ್ಯಕ್ತಿ, ಆ ಗುರುವೋ, ಆ ತಂದೆ ತಾಯಿಯೋ ಅಥವಾ ದೇವರೋ
ನಮ್ಮ ಮೇಲೆ ಏನು ಉಪಕಾರ ಮಾಡಿದ್ದಾರೆ ಅನ್ನುವ ಜ್ಞಾನ ಬೇಕು ತಾನೆ. ಅವರ ಮಹಾತ್ಮ್ಯ ಅಂದ್ರೆ ಏನು? ಅವರು ಎಷ್ಟು ವಿಚಿತ್ರವಾದಂತಹ ಸ್ವರೂಪವುಳ್ಳವರು, ನಮ್ಮ ಮೇಲೆ ಏನು ಉಪಕಾರ ಮಾಡಿದ್ದಾರೆ, ಎಷ್ಟು ದೊಡ್ಡವರು, ಎಂತಹ ಉತ್ತಮರು, ಇದೆಲ್ಲ ಜ್ಞಾನ ಇದ್ದಾಗ ಪ್ರೀತಿ ಹೆಚ್ಚಾಗ್ತದೆ ತಾನೆ. ಒಬ್ಬ ವ್ಯಕ್ತಿ ಬಗ್ಗೆ ನಾನು ಈಗ ಯಾರೋ ಒಬ್ಬ ರಾಷ್ಟ್ರಪತಿ ಇದ್ದಾರೆ, ಅವರ ಮೇಲೆ ಎಲ್ರಿಗೂ ಒಂದು ಭಾರಿ ಒಳ್ಳೆ ಭಾವನೆ ಇದೆ. ಅದೇ ಅವರು ಎಂಥ ದೊಡ್ಡ ದೊಡ್ಡ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ ಅಂತ ಗೊತ್ತಾದ್ರೆ ಅವರ ಮೇಲೆ ನಮಗೆ ಭಾವನೆ ಹೆಚ್ಚಾಗ್ತದೆ ತಾನೆ. ಜ್ಞಾನದಿಂದ ಭಾವನೆ ಶುದ್ಧವಾಗ್ತದೆ, ಹೆಚ್ಚಾಗ್ತದೆ. ಆದ್ದರಿಂದ ಬರೀ ಭಾವನೆ ಭಕ್ತಿ ಅನಿಸಿಕೊಳ್ಳೋದಿಲ್ಲ, ಜ್ಞಾನದಿಂದ ಕೂಡಿದಂತಹ ಪ್ರೀತಿಯ ಭಾವನೆ, ಜ್ಞಾನದಿಂದ ಮಿಶ್ರಿತವಾದ ಸ್ನೇಹದ ಭಾವನೆ, ಇದು ಭಕ್ತಿ ಅಂತ ಕರೆಸಿಕೊಳ್ತದೆ. ಆದ್ದರಿಂದ ಜ್ಞಾನ ಬಹಳ ಮಹತ್ವದ್ದು. ಶಾಸ್ತ್ರದ ಜ್ಞಾನವನ್ನು ಮಾಡಿಕೊಳ್ಬೇಕು. ದೇವರು ನಮಗೆ ಯಾವ ರೀತಿ ಸೃಷ್ಟಿ ಮಾಡಿದ, ಎಷ್ಟೆಲ್ಲ ಉಪಕಾರ ಮಾಡಿದ, ಯಾವ ರೀತಿ ನಮ್ಮನ್ನ ಪರಿಪಾಲಿಸ್ತಾ ಇದ್ದಾರೆ, ಇದೆಲ್ಲದರ ಜ್ಞಾನದ ಹಿನ್ನೆಲೆಯಲ್ಲಿ ನಾವು ದೇವರಲ್ಲಿ ಭಾವನೆಯನ್ನ, ಪ್ರೀತಿಯನ್ನ ತೋರಿಸಿದರೆ ಅದು ಭಕ್ತಿ ಅಂತ ಕರೆಸಿಕೊಳ್ತದೆ. ಆದ್ದರಿಂದ ಮೊಟ್ಟ ಮೊದಲ ಇಂಗ್ರೀಡಿಯೆಂಟ್ ಇದು ಭಾವನೆ, ಇದು ಜ್ಞಾನ. ಸರಿ, ಜ್ಞಾನವಿದೆ, ಆದರೆ ಆ ಭಕ್ತಿಯ ಇನ್ನಿಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ಹೇಳ್ತಾರೆ. ಸುದೃಢ ಅಂದ್ರೆ ನಮ್ಮ ಭಕ್ತಿ ಹೇಗಿರಬೇಕು? ಇವತ್ತು ನಮಗೆ ದೇವರು ಬಹಳ ಒಳ್ಳೆಯದನ್ನು ಮಾಡಿದ, ನಮಗೇನೋ ಒಂದು ಬಹಳ ದಿವಸದಿಂದ ಆಗ್ಬೇಕಾದ ಕೆಲಸ ಇತ್ತು, ಅದಾಯಿತು, ದೇವರಲ್ಲಿ ಭಾರಿ ಭಕ್ತಿ ಮಾಡಿದ್ವಿ, ಅವತ್ತೆಲ್ಲ ಅರ್ಚನೆ ಮಾಡಿಸಿದ್ವಿ, ತೆಂಗಿನಕಾಯಿಯನ್ನು ಬಡಿಸಿದ್ವಿ, ಪೂಜೆ ಮಾಡಿಸಿದ್ವಿ, ಮಂಗಳಾರತಿ ಮಾಡಿಸಿದ್ವಿ, ಎಲ್ಲ ಆಯಿತು, ಏನೋ ಒಂದು ರೋಗ ಬಂತು, ಆಗ ಬಿಟ್ಬಿಟ್ವಿ. ಹೀಗಾದ್ರೆ ಅದು ಭಕ್ತಿ ಅನಿಸೋದಿಲ್ಲ. ಅಂತರಾಯ ಸಹಸ್ರೇಣ ಅಪಿ ಅಪ್ರತಿಬದ್ಧ. 1000 ವಿಘ್ನಗಳು ಬಂದರೂ ದೇವರ ಮೇಲಿನ ನಂಬಿಕೆ ಕಳೆದುಕೊಳ್ಳಲಿಕ್ಕೆ ಅನುಕೂಲಿಯಾದಂತಹ ಎಷ್ಟೇ ನಮಗೆ ಪ್ರಸಂಗಗಳು ಬಂದರೂ ಕೂಡ ನಾವು ನಂಬಿಕೆಯನ್ನ ಕಳೆದುಕೊಳ್ಳದೇನೆ, ಎಷ್ಟೇ ವಿಘ್ನಗಳು ಬಂದರೂ, ವಿಘ್ನಗಳು ಬಂದರೆ ದೇವರನ್ನ ಬಿಡೋದಲ್ಲ, ದೇವರನ್ನ ಬಿಟ್ಟರೆ ಮತ್ತೆಷ್ಟು ವಿಘ್ನಗಳು ಬರಬಹುದು ಅನ್ನುವುದನ್ನು ತಿಳಿದುಕೊಂಡು ಆ ವಿಘ್ನಗಳಿಗೆ ದೇವರನ್ನ ನಾವು ಮುಂದಿಟ್ಟುಕೊಂಡ್ರೆ, ಅರ್ಥಾತ್ ದೇವರ ಬಲ ಇದೆ ಅಂತ ನಾವು ವಿಘ್ನಗಳಿಗೆ ಹೇಳಿದರೆ, ಅದು ಭಕ್ತಿಯ ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ ಆಗ್ತದೆ. ವಿಘ್ನಗಳಿಗೆ ದೇವರು ನಮ್ಮ ಜೊತೆಗೆ ಇದ್ದಾನೆ ಅಂತ ಹೇಳಬೇಕು. ದೇವರಿಗೆ ಇಷ್ಟೆಲ್ಲ ವಿಘ್ನಗಳು ನಮ್ಮ ಜೊತೆ ಇವೆ, ನಾನೇನು ನಿನ್ನ ಕಡೆ ಬರಲಿ ಅಂತ ಹೇಳಬಾರದು. ಈ ಭಾವನೆ ಅಂದ್ರೆ ಈ ಕ್ಯಾರೆಕ್ಟರಿಸ್ಟಿಕ್ ಭಕ್ತಿಗೆ ಬೇಕು. ಇನ್ನೊಂದು ಮುಖ್ಯವಾಗಿ ದೇವರಲ್ಲಿ ಮಾಡುವ ಭಕ್ತಿಯ ಅತಿಯಾದ ದೊಡ್ಡ ಕ್ಯಾರೆಕ್ಟರಿಸ್ಟಿಕ್ ಏನು ಅಂತಂದ್ರೆ ಸರ್ವತೋಧಿಕ, ಎಲ್ಲಕ್ಕಿಂತ ಹೆಚ್ಚಿನ ಪ್ರೀತಿಯನ್ನು ಮಾಡಬೇಕು. ಅದು ಭಕ್ತಿ. ಭಕ್ತಿ ಯಾವಾಗ ಅಂದ್ರೆ ಅಟ್ಮೋಸ್ಟ್ ಪ್ರೀತಿ ಇರಬೇಕದು. ದೇವರಲ್ಲಿ ಮಾಡುವಷ್ಟು ಪ್ರೀತಿಯನ್ನು ಇನ್ಯಾವ ವಸ್ತುವಿನಲ್ಲಿಯೂ ಯಾವ ವ್ಯಕ್ತಿಯ ಮೇಲೂ ಮಾಡಬಾರದು. ಆಗ ಅದು ಭಕ್ತಿ ಅಂತ ಕರೆಸಿಕೊಳ್ತದೆ. ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯ, ತನ್ನ ಆತ್ಮ, ತನ್ನ ಆತ್ಮೀಯವಾದ ವಸ್ತುಗಳು ಅದೆಲ್ಲದಕ್ಕಿಂತಲೂ ಹೆಚ್ಚಿನ ಪ್ರೀತಿಯನ್ನು ಮಾಡಿದರೆ ಅದು ದೇವರಲ್ಲಿ ಭಕ್ತಿ ಅಂತ ಕರೆಸಿಕೊಳ್ತದೆ. ಆದ್ದರಿಂದ ಭಕ್ತಿಯ ಎಷ್ಟು ಸುಂದರವಾದ ಡೆಫಿನಿಷನ್ ಹೇಳ್ತಾ ಇದ್ದಾರೆ ನೋಡಿ. ಮೊದಲಿಗೆ ಅದರಲ್ಲಿ ಜ್ಞಾನವಿರಬೇಕು, ಜ್ಞಾನದ ಜೊತೆಗೆ ಅದು ಎಷ್ಟೇ ವಿಘ್ನಗಳು ಬಂದರೂ ಅಲುಗಾಡದಂಥದ್ದಿರಬೇಕು, ಎಲ್ಲಾ ವಸ್ತುಗಳಿಗಿಂತಲೂ ಅಧಿಕವಾದಂತಹ ಪ್ರೀತಿ ಇರಬೇಕು, ಅದು ಭಕ್ತಿ ಅಂತ ಕರೆಸಿಕೊಳ್ತದೆ. ಆದರೆ ಆ ಪ್ರೀತಿಯೂ ಬಹಳ ಮಹತ್ವದ್ದು. ಬರೀ ಕೆಲವರು ಜ್ಞಾನವನ್ನ ಮಾಡಿಕೊಂಡು ಬಿಡ್ತಾರೆ, ಎಷ್ಟೆಲ್ಲಾ ತಿಳ್ಕೊಳ್ತಾರೆ, ಏನೂ ಭಾವನೆಯೇ ಇರೋದಿಲ್ಲ, ಹಾಗೂ ಉಪಯೋಗ ಇಲ್ಲ. ಜ್ಞಾನವೇ ಇಲ್ಲದ ಭಾವನೆ ಇದು ಅಂಧಶ್ರದ್ಧೆಯಾಗ್ತದೆ. ಭಾವನೆ ಇಲ್ಲದ ಜ್ಞಾನ ಇದು ಶುಷ್ಕ ಅಂತನಿಸ್ತದೆ. ಜ್ಞಾನ ಮತ್ತು ಭಾವನೆಗಳು ಪ್ರೀತಿಯದು ಕೂಡಿದಾಗ ಅದು ಭಕ್ತಿ ಅಂತಾಗ್ತದೆ. ಆ ಬ್ಯಾಲೆನ್ಸ್ಡ್ ಆದಂತಹ ಒಂದು ಭಾವನೆ, ಆ ಶ್ರದ್ಧೆ, ಇದು ನಮಗೆ ಮೋಕ್ಷವನ್ನ ತಂದುಕೊಡ್ತದೆ. ಇಂಥ ಒಂದು ಭಕ್ತಿಯನ್ನ ದೇವರಲ್ಲಿ ಮಾಡಬೇಕು. ಅದಕ್ಕಾಗಿ ಶಾಸ್ತ್ರಗಳನ್ನು ಓದಬೇಕು, ತಿಳಿದುಕೊಳ್ಳಬೇಕು. ನಮ್ಮ ಗ್ರಂಥಗಳು, ನಮ್ಮ ಧರ್ಮ ನಮಗೇನು ಹೇಳ್ತದೆ ಇದನ್ನು ತಿಳಿದುಕೊಂಡಾಗ ಅದರ ತಕ್ಕಂತೆ ದೇವರಲ್ಲಿ ಸರಿಯಾದ ಭಕ್ತಿಯನ್ನು ನಾವು ಮಾಡಲಿಕ್ಕಾಗ್ತದೆ. ಆ ಭಕ್ತಿಯನ್ನು ಗಳಿಸುವ ಪ್ರಯತ್ನವನ್ನು ಎಲ್ಲರೂ ಮಾಡೋಣ. ಈ ಭಕ್ತಿಯ ಡೆಫಿನಿಷನ್ ಶ್ರೀಮದಾಚಾರ್ಯರು ಕೊಟ್ಟದ್ದನ್ನು ಎಲ್ಲರೂ ತಿಳಿದುಕೊಂಡು ಜೀವನದಲ್ಲಿ ಪಾಲಿಸೋಣ. ನಾವು ನಂಬಿದ ದೇವರ ಮೇಲೆ, ಗುರುಗಳ ಮೇಲೆ ಇಂತಹ ಒಂದು ಭಕ್ತಿಯನ್ನು ಮಾಡಿ ಉದ್ಧಾರವಾಗೋಣ ಅಂತ ಹೇಳ್ತಾ ನಾಳೆ ಮತ್ತೊಂದು ಸುಭಾಷಿತದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್. A very good afternoon, friends. A very happy Sunday to every one of you. Today
we will try to find an answer to a frequently asked question. There is a popular word. We all know that word, we all use it many a times, but we do not know how to exactly define that. And that word is devotion, bhakti. What do you exactly mean by bhakti? We all say that we have to be the devotee of Lord, our Guru, our parents. We all know the word, that's devotion, but not the exact meaning of it. So how the philosophy, how the Shastras define that word? There is a beautiful definition of bhakti. Sri Madhvacharya, a philosopher in 14th century, gives a beautiful definition of this. The shloka goes like this: Mahatmya jnana purvastu sudrudas sarvatodhikaha sneho bhaktiriti proktaha taya muktirna chanyatha. He explains this definition very beautifully. There are some ingredients that has to be there in bhakti. Only then you can call that as devotion. And the first most important ingredient is the knowledge, jnana. Bhakti without jnana, devotion without knowledge, is just a blind belief. You are devoting yourself to Lord, you are showing your bhakti, but you do not know anything about him, then that is not the correct form of bhakti. We should understand the grace of Lord, what he has done to us, what all he has provided. Or if we are talking about parents or guru, we should know their upakara, their favor on us. We have to have the knowledge of that. If we have the knowledge of their favors, of how great they are, of what all miraculous things they have done, and what all pain they have taken for us, then only that knowledge will purify the feeling, and that will transform into bhakti. So without knowledge, bhakti is not complete. Knowledge is very important. That's why our ancestors had a great vast knowledge of the philosophies, of what our religions say. They all studied the scriptures. In that they understood the favor the Lord has done to us. We just know something superficially. We do not know the deeper aspects of this creation, what Lord has done for us. Those all are there in our scriptures of any religion you take. That tells us the favors the Lord has done to us, and that knowledge should be accompanied by the love, and that knowledge plus love becomes bhakti to the Lord. One more characteristic that has to be there in bhakti is sudrudaha, which means it has to be very, very strong. Antaraya sahasrena api apratibaddaha, which means even with thousands of circumstances which are against us, which are shaking our devotion in Lord, that bhakti has to stay strong. The roots have to be very strong. We have to say to those circumstances that God is with us, not rather saying that God, please don't mind, I will not show bhakti because my circumstances are against me. No, we have to say to the circumstances that God is with us. So the main characteristic of bhakti is it should be unshakable. It should be so strong. And the third most important characteristic is sarvatodhikaha, which means it has to be the extreme of its kind. Svatmatmiya samasta vastubhyaha adhikaha, which means the love that we show to God should be more than what we show to ourselves and to the
rest of the things which are very close to us. Not our family, not our desires, not ourselves. More than that, if we love God, that is bhakti. When a devotee shows that level, that extreme level of feeling love towards God, that transforms into devotion. So these three important points, having the knowledge is very important, and it has to be very strong, and it has to be more than anyone else, so that love towards God transforms into bhakti. This is the beautiful definition of bhakti, and only this kind of bhakti shall lead us to the salvation. Knowledge without feeling is dry. Feelings or just love without knowledge of His favors is a blind belief. So bhakti is the balance of both. Both the knowledge and the love have to be beautifully blended. Only then that shall be transformed to bhakti. So this beautiful definition of bhakti is given by Srimad Acharya in his one of his granthas. Let us try to inculcate such level of devotion in us. Let us try to upgrade our bhakti in Lord. Only then we shall lead a happy life. Tomorrow I'll be coming with one more Subhashita. Till then, please keep sharing this. Shri Krishnarpanamastu. Jai Shri Ram.